ವಿಷ್ಣುವರ್ಧನ್ ಅವರು ಇದ್ದಾಗಲೂ ಕೂಡ ನೆಮ್ಮದಿ ಕೊಳ್ಳಿಲ್ಲ, ಅವ್ರ ಸತ್ತ ಮೇಲೂ ಕೂಡ ಪಾಪ ಅವ್ರ ಸಮಾಧಿಗೂ ಕೂಡ ನೆಮ್ಮದಿ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಈಗ ಈ ಅಭಿಮಾನ ಸ್ಟುಡಿಯೋ ವಿಚಾರ ಇತ್ತಲ್ಲ, ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ 20 ಎಕರೆ ಜಾಗವನ್ನ ಸರ್ಕಾರ ಮುಟ್ಟುಗೋಲು ಹಾಕೋಕೆ ಈಗ ಅರಣ್ಯ ಇಲಾಖೆ ನಿರ್ಧಾರ ಮಾಡಿದೆ. ಬೆಂಗಳೂರಿನ ಅಭಿಮಾನ ಸ್ಟುಡಿಯೋ ಜಾಗವನ್ನು ಮುಟ್ಟುಗೋಲು ಹಾಕೊಳ್ಳುವಂತೆ ಅರಣ್ಯ ಇಲಾಖೆ ಈಗ ಬೆಂಗಳೂರು ಡಿಸಿಗೆ ಪತ್ರ ಬರೆದಿದ್ದಾರಂತೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿ ಮೈಲಸಂದ್ರ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 26ರಲ್ಲಿ ಅಭಿಮಾನ ಚಿತ್ರ ಸ್ಟುಡಿಯೋ ಸ್ಥಾಪಿಸುವ ಸಲುವಾಗಿ 20 ವರ್ಷಗಳ ಅವಧಿಗೆ ಟಿ.ಎನ್. ಬಾಲಕೃಷ್ಣ ಅವರಿಗೆ 20 ಎಕರೆ ಜಾಗ ಕೊಟ್ಟಿದ್ರು, ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ. ಸರ್ಕಾರಿ ಆದೇಶದಲ್ಲಿ ಅಭಿಮಾನ ಸ್ಟುಡಿಯೋ ಅಭಿವೃದ್ಧಿ ಹೊರತಾಗಿ ಬೇರೆ ಯಾವುದೇ ಉದ್ದೇಶ ಬಳಕೆ ಮಾಡದೇ ಇರೋಕೆ ಮತ್ತೆ ಮಾರಾಟ ಮತ್ತು ಪರಭಾರೆ ಕೊಡದೇ ಇರೋಕೆ ಷರತ್ತನ್ನ ವಿಧಿಸಿದ್ರಂತೆ. ಅವೆಲ್ಲ ನಿಯಮಗಳಿಗೆ ಉಲ್ಲಂಘನೆ ಆಗಿಬಿಟ್ಟಿದೆ. ಹಾಗಾಗಿ ಈಗ ವಾಪಸ್ ತಗೊಳ್ಳೋಕೆ ಮುಂದಾಗಿದ್ದಾರೆ. ಅನಿರುದ್ಧ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೌದು, ಅರಣ್ಯ ಭೂಮಿ ಇದೆ, ಅರಣ್ಯ ಉಳಿತದಪ್ಪ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಏನ್ ನಿಯಮ ಇದೆ, ಏನ್ ಕಾನೂನು ಇದೆ, ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ವಿಷ್ಣುವರ್ಧನ್ ಅವ್ರ ಬಗ್ಗೆ ನಮ್ಗೆಲ್ಲರಿಗೆ ಅಭಿಮಾನ ಇದೆ. ಅವರ ಅತ್ಯಂತ ಅತ್ಯುತ್ತಮವಾದಂತ ಒಂದು ಮೇರು ನಟ. ಹೀಗಾಗಿ ಸರ್ಕಾರ ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡ್ತದೆ. ನೋಡಿ, ನಮಗಿದು ಮೊದಲೇ ಗೊತ್ತಿತ್ತು ವಶಪಡಿಸ್ಕೋಬಹುದು ಅಂತ, ಆದರೆ ಈಗ ಅದು ಆಗಿರೋದು ನಿಜಕ್ಕೂ ತುಂಬ ಸಂತೋಷಕರ ವಿಚಾರ. ಏನು ಅಂತಂದರೆ ಈಗ ಆ ಜಾಗದಲ್ಲಿ ಅಭಿಮಾನ ಸ್ಟುಡಿಯೋಲ್ಲಿ ಅಲ್ಲಿ ಮಂಟಪ ಏನಿತ್ತು ಅದು ಮತ್ತೆ ನಿರ್ಮಾಣ ಆಗಬೇಕು. ಸ್ಮಾರಕ ಸರ್ಕಾರ ಕಟ್ಟೋ ಅವಶ್ಯಕತೆ ಇಲ್ಲ, ಅದು ನಾವೇ ಕಟ್ಕೊಳ್ತೀವಿ. ಜೊತೆಗೆ ಒಂದು 10 ಗುಂಠೆ ಜಾಗ ಅಂತಂದರೆ ಅಭಿಮಾನಿಗಳು ಬಂದು ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಸರ್ಕಾರ ಆಕ್ಚುಲಿ ಗುಡ್ ಇನಿಷಿಯೇಟಿವ್ ಇದು ಸರ್ಕಾರ ತಗೊಳ್ತಾ ಇರೋದು. ಆಕ್ಚುಲಿ ಬಾಲಕೃಷ್ಣ ಅವರ ಫ್ಯಾಮಿಲಿಗೆ ಮಾಡಿದ್ದು ಮಹಾರಾಯ ಅನ್ನಂಗ್ ಆಗಿದೆ. ಆಗ್ಲೇ ವಿಷ್ಣುವರ್ಧನ್ ಸಮಾಧಿಗೆ 2 ಎಕರೆ ಜಾಗ ಬಿಟ್ಟುಬಿಟ್ಟಿದ್ರೆ ಇವತ್ತು 18 ಎಕರೆ ಜಾಗ ಇಶ್ಯೂನೇ ಆಗ್ತಿರ್ಲಿಲ್ಲ. ಆಮೇಲೆ ಹೇಳಿದ್ದು ಬೇರೆ, ಮಾಡ್ತಾ ಇರೋದು ಬೇರೆ. ಅದಕ್ಕೋಸ್ಕರ ಈಗ ಈ ತರ. ಇನ್ನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯವಾಗಿ ಕಮೆಂಟ್ ಮಾಡಿದವರ ವಿರುದ್ಧ FIR ದಾಖಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಟ್ವಿಟರ್ನಲ್ಲಿ ಅಸಭ್ಯ ಪದ ಬಳಸಿ ನಿಂದನೆ ಮಾಡಲಾಗಿತ್ತು. ಈ ಸಂಬಂಧ ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 75, 79 ಹಾಗೂ IT ಆಕ್ಟ್ 67, 66 ಅಡಿ ಪ್ರಕರಣ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ನಿಂದ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ. ಈ ಸಂಬಂಧ 5 ಖಾತೆಗಳ ವಿರುದ್ಧ ತನಿಖೆ ನಡೆಸ್ತಾ ಇದ್ದಾರೆ. ಮಹಿಳಾ ಆಯೋಗಕ್ಕೆ ದೂರು ಕೊಡಲಾಗಿತ್ತು. ದೂರಿನ ಅನ್ವಯ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರ ಬರೆದಿತ್ತು. ಇದೀಗ ಅಸಭ್ಯವಾಗಿ ಕಮೆಂಟ್ ಮಾಡಿದವರ ವಿರುದ್ಧ FIR ದಾಖಲಾಗಿದೆ. ಸೇಮ್ ರಮ್ಯಾ ಕೇಸಲ್ಲಿ ಹೆಂಗಾಯ್ತೋ ಹಾಗೆ ಒಳಗಾಗ್ತಾರಷ್ಟೆ. ಪವಿತ್ರ ಗೌಡ ಅವತ್ತು ಈ ಕೆಲಸ ಮಾಡಿದ್ದಿದ್ರೆ ರೇಣುಕಾಸ್ವಾಮಿ ಉಳಿತಾ ಇದ್ದ, ದರ್ಶನ್ ಜೈಲಿಗೆ ಹೋಗ್ತಿರ್ಲಿಲ್ಲ. ಈ ಕೆಲಸ ಪವಿತ್ರ ಗೌಡ ಮಾಡಬೇಕಾಗಿತ್ತು, ಅಥವಾ ದರ್ಶನ್ನೇ ಮಾಡಬೇಕಾಗಿತ್ತು. ಯಾಕೋ ಈ ಶೆಡ್ಡಿಗೆ ಕರೆಯೋಕೆ ಅವ್ರು ಇಲ್ವಲ್ಲ, ಈಗ ಅವ್ರು ಒಳಗಿದ್ದಾರೆ, ಹಾಗಾಗಿ ಶೆಡ್ಡಿಗೆ ಯಾರೂ ಕರೆಯೋಕ್ಕಿಲ್ಲ, ಹಾಗೆ ಕಂಪ್ಲೇಂಟ್ ಕೊಟ್ಟಿರ್ಬೋದೇನೋ. ಇನ್ನು ಮತಕಳ್ಳತನ ಆರೋಪ ಪಾಲಿಟಿಕ್ಸ್ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ. ರಾಹುಲ್ ಗಾಂಧಿಯವರ ಮತಕಳುವ ಆರೋಪ ವಿರುದ್ಧ ಬಿಜೆಪಿಗೆ ಇದೀಗ ಬ್ರಹ್ಮಾಸ್ತ್ರ ಸಿಕ್ಕಂಗಾಗ್ಬಿಟ್ಟಿದೆ. ಏನಾಗಿದೆ ಅಂತಂದ್ರೆ, ಮತಗಳು ಆರೋಪ ಮಾಡಿದ್ದ ಖುದ್ದು ಸಿದ್ದರಾಮಯ್ಯನವರೇ 1991ರ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಮೋಸದಿಂದ ಸೋಲಿಸಿದ್ರು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಆಗ ಜನತಾದಳದಿಂದ ಕಣಕ್ಕಿಳಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಬಸವರಾಜ ಪಾಟೀಲ್ ಅನ್ವರಿ ವಿರುದ್ಧ ಸೋತಿದ್ರು. ಆಗ ನನ್ನನ್ನು ಮೋಸದಿಂದ ಸೋಲಿಸಿದ್ದನ್ನು ಅವ್ರು ಹೇಳ್ಕೊಂಡಿದ್ರು. ಸೊ ಹಾಗಾಗಿ ಅವಾಗ ಏನಾಗಿತ್ತು ಅಂದ್ರೆ, ಕಾಂಗ್ರೆಸ್ ಅವತ್ತು 2,41,176 ಮತಗಳನ್ನು ಪಡ್ಕೊಂಡಿತ್ತು. ಸಿದ್ದರಾಮಯ್ಯನವರು ಜನತಾದಳದಿಂದ ಸ್ಪರ್ಧೆ ಮಾಡಿದ್ರು, 2,29,979 ಮತ ಪಡ್ಕೊಂಡಿದ್ರು. ಸೊ 11,197 ಮತಗಳಿಂದ ಅವರು ಸೋತಿದ್ರು ಸಿದ್ದರಾಮಯ್ಯನವರು. ಬಟ್ ಕಾಂಗ್ರೆಸ್ಸೇ ಕಾರಣ ಅಂತ ಅವತ್ತು ನೀವು ಹೇಳಿಬಿಟ್ರಲ್ಲ, ಹಾಗಾಗಿ ಮತಗಳತನ ಕಾಂಗ್ರೆಸ್ ಮಾಡ್ತಾ ಅಂತ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆಮೇಲೆ ನಾನು 91ನೇ ಇಸ್ವಿನಲ್ಲಿ ಪಾರ್ಲಿಮೆಂಟಿಗೆ ನಿಂತಿದ್ದೆ, ನಾನು ಸೋತ್ಬಿಟ್ಟೆ. ಅದು ಮೋಸದಿಂದ ಸೋತೆ ಅಂತ ಇಟ್ಕೊಳ್ಳೋಣ. ಆಗ ಇವ್ರ ಕಲೆ ಕೇಸ್ ಹಾಕ್ಸಿದ್ದೆ ನಾನು. LG ಅವನೂರವರು ಕೂಡ ಆರ್ಗ್ಯುಮೆಂಟ್ ಮಾಡಿದ್ರು, ಇವರು ಡ್ರಾಫ್ಟಿಂಗ್ ಎಲ್ಲ ಇವರೇ ಮಾಡಿದ್ರು. ಆಮೇಲೆ ಅದರಲ್ಲಿ ₹1 ಫೀಸು ತಗೊಳ್ಳದೆ ಮಾಡಿದ್ರು. ಸಾಮಾನ್ಯವಾಗಿ ವಕೀಲರುಗಳು ಒಂದ್ ಕಡೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ವೋಟ್ ಕಳ್ತನದಿಂದ ಸೋತೆ ಅಂತ ಹೇಳ್ತಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗತ್ತೆ. ಈಗ ಸಿದ್ದರಾಮಯ್ಯನವರು ಹೇಳಿಕೆ ಮೇಲೆ ಅವ್ರ ಮೇಲೆ ಏನು ಪನಿಷ್ಮೆಂಟ್ ಇಲ್ಲ. DK ಅವರು ನಮಸ್ತೆ ಸದಾವತ್ಸಲೆ ಹೇಳಿದ್ರು, ಅವ್ರ ಮೇಲೆ ಏನೇ ಕೇಂದ್ರದ ಕ್ರಮ ಇಲ್ಲ. ಮಾತು ಒಂದೊಂದ್ಸರ್ತಿ ಹೆಂಗ್ ಮುಳುವಾಗ್ಬಿಡುತ್ತೆ ಅನ್ನೋದಕ್ಕೆ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಡೆಯಿಂದ ಮತಗಳ್ಳತನದ ಬಗ್ಗೆ.
ಅದೇ ಕಾಂಗ್ರೆಸ್ ವಿರುದ್ಧನೇ ಈ ಹಿಂದೆ ಆರೋಪ ಮಾಡಿದ್ರು. ಹಿಂದೆ ಆರೋಪ ಮಾಡಿದ್ದು ಅದು ಮತಗಳತನ ಅವತ್ತಾಗಿರ್ಲಿಲ್ವಾ ಅಂತ ನೋಡೋಣ, ಮಜಾ ಇನ್ನು ಇದೆ ಇದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಿಹಾರ ಚುನಾವಣಾ ಕಣ ರಣಾಂಗಣವಾಗಿ ಮಾರ್ಪಟ್ಟಿದೆ. ಇವತ್ತು ರಾಹುಲ್ ಗಾಂಧಿಯ ಮತದಾರರ ಅಧಿಕಾರ ಯಾತ್ರೆಯಲ್ಲಿ ಪ್ರಧಾನಿ ಮೋದಿಯನ್ನು ನಿಂದಿಸಲಾಗಿದೆ ಅಂತ ಆರೋಪಿಸಿ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಪಾಟ್ನಾದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ಏರ್ಪಟ್ಟಿದೆ. ರಸ್ತೆಯಲ್ಲೇ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ. ಬಿಜೆಪಿಯ ಪ್ರತಿಭಟನಾ ಮೆರವಣಿಗೆ ಬಿಹಾರ ಕಾಂಗ್ರೆಸ್ ಕಚೇರಿ ಸದಾಕತ್ ಆಶ್ರಮ ಬಳಿ ಸಾದುವಾಗ ಈ ಘರ್ಷಣೆ ಸಂಭವಿಸಿದೆ. ಮೊದಲು ವಾಗ್ವಾದ ಏರ್ಪಟ್ಟಿತ್ತು, ಅದು ವಿಕೋಪಕ್ಕೆ ತಿರುಗಿ ಪೊಲೀಸ್ ಪರಸ್ಪರ ಕೋಲ್ನಿಂದ ಹೊಡ್ಕೊಂಡಿದ್ದಾರೆ. ಕಲ್ಲು ತೂರಾಟ ನಡೆದಿದೆ. ಹೊಡೆದಾಟದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಾಂಗ್ರೆಸ್ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ವು ಅಂತ ಬಿಜೆಪಿ ಕಾರ್ಯಕರ್ತರು ಹೇಳಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ. ಎಲೆಕ್ಷನ್ನು ಹೇಳಿ ಕೇಳಿ ಬಿಹಾರ ಎಲ್ಲ ಸಹಜ ಅಲ್ಲಿ. ಈಗ BJP people disturbed by the yatra of Rahul ji. That is why they attacked the Congress office in Patna. ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿ ವಿರುದ್ಧ ಸದಾ ಬೆಂಕಿ ಉಗುಳ್ತಾ ಇರ್ತಾರಂತೆ. ಬಿಜೆಪಿ ಅಂದ ತಕ್ಷಣ ಅವರಿಗೆ ಒಂಚೂರು ಅಗ್ರೆಸಿವ್ ಆಗ್ಬಿಡ್ತಾರೆ. ಸೊ ಆದರೆ ಮಾತಿನ ಭರದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ಏಕವಚನದಲ್ಲಿ ಪದಪ್ರಯೋಗವನ್ನು ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಟೀಕಾಪ್ರಹಾರ ಮಾಡುವಾಗ ಪಾರ್ಲಿಮೆಂಟ್ಗೆ ದ್ರೌಪದಿ ಮುರ್ಮು ಅವರನ್ನು ಯಾಕೆ ಕರೆದೊಯ್ಯಲಿಲ್ಲ, ದ್ರೌಪದಿ ಮುರ್ಮು ST ಅಂತ ಕರೆದೊಯ್ಯಲಿಲ್ವಾ ಅಥವಾ ವಿಧವೆ ಅಂತ ಕರೆದೊಯ್ಯಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ತಿರುಗೇಟು. ರಾಷ್ಟ್ರಪತಿಗಳಿಗೆ ಬಿಜೆಪಿ ಸರ್ಕಾರ ಗೌರವ ಕೊಟ್ಟಿದೆ, ST ಮಹಿಳೆಯನ್ನು ಗುರುತಿಸಿದ್ದು ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಇದ್ದಾಗ ಈ ಕೆಲಸ ಮಾಡಿರಲಿಲ್ಲ ಅಂದಿದ್ದಾರೆ. ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಯಾಕೆ ಆಯಮ್ಮ ST ಇದೆ ಅಂತಳ ಅಥವಾ ವಿಡೋ ಇದೆ ಅಂತಳ? ಏನ್ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಇದ್ರ ಬಗ್ಗೆ ಕೇಳ್ಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕು ಮುಂದ್ಗಡೆ? ಇವರು APJ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ. ಅದು ಅಲ್ಲಿ ಮುಸ್ಲಿಂ ಅನ್ನೋ ಪದ ಬರಲಿಲ್ಲ ಅವಾಗ. ರಗಲಾಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ? ವಿಧಾನಸೌಧದ ಕಾರ್ಯಕ್ರಮಕ್ಕೆ ನೀವ್ಯಾಕೆ ರಾಷ್ಟ್ರಪತಿನ ಕರೆಯಲ್ಲ? ನೀವು ಅವ್ರನ್ನ ಏಕವಚನದಲ್ಲಿ ಮಾತಾಡ್ತೀರಾ. ಮತ್ತೆ ಪಾರ್ಲಿಮೆಂಟ್ ಭವನನ ಉದ್ಘಾಟನೆ ಮಾಡೋದು ಯಾರು ಮಾಡಬೇಕು ಅಂತ ತೀರ್ಮಾನ ಮಾಡೋದು ಕೇಂದ್ರದ ಕ್ಯಾಬಿನೆಟ್. ರಾಷ್ಟ್ರಪತಿಗೆ ನಮ್ಮ ಸರ್ಕಾರ ಒಬ್ಬ ST ಮಹಿಳೆಯನ್ನ ಗುರುತು ಮಾಡಿ ಅವರಿಗೆ ರಾಷ್ಟ್ರಪತಿ ಪದವಿಯನ್ನ ಕೊಟ್ಟಿದೆ. ನೀವ್ಯಾಕೆ ಕೊಟ್ಟಿಲ್ಲ? ಕರೆಕ್ಟ್. ಇವತ್ತು ಹಿಂದೂಗಳು ಯಾವ ಪರಿಸ್ಥಿತಿಯಲ್ಲಿ ಇದ್ರೆ ಅದಕ್ಕೆ ಕಾರಣನೇ ಕಾಂಗ್ರೆಸ್. ಅದರಲ್ಲಿ ಯಾವ ಅನುಮಾನನೂ ಬೇಡ. ಯಾಕೆ ಅಂತಂದ್ರೆ ಯಾವೆಲ್ಲ ಕಟ್ಟುಪಾಡುಗಳನ್ನು ತರಬೇಕಾಗಿತ್ತು ಅವುಗಳನ್ನೆಲ್ಲ ಹಿಂದೂಗಳ ಮೇಲೇನೆ ತಂದಿತ್ತು. ಈ ಹಿಂದೂ ರಾಷ್ಟ್ರ ಆಗಬೇಕಾಗಿರುವಂಥದ್ದನ್ನು ಜಾತ್ಯತೀತ ರಾಷ್ಟ್ರ ಮಾಡಿದ್ದು ಕಾಂಗ್ರೆಸ್. ಅದರಲ್ಲಿ ಯಾವ ಮುಲಾಜಿನೇ ಇಲ್ಲ. ಆದರೆ ನೀವು ಕೇಳ್ತಾ ಇರುವಂಥ ಪ್ರಶ್ನೆ ಕರೆಕ್ಟ್ ಆಗಿದೆ, ಅದನ್ನು BJP ಉತ್ತರ ಕೊಡಬೇಕು. ಆದರೆ ನಮ್ಮದು ಒಂದಿಷ್ಟು ಪ್ರಶ್ನೆಗಳಿದೆಯಲ್ಲ. ಇಲ್ಲಿವರೆಗೂ ಯಾಕೆ ದಲಿತ ಪ್ರಧಾನಿಗಳಾಗಲಿಲ್ಲ? ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ? ಇಲ್ಲಿವರೆಗೂ ದಲಿತ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾಕೆ ಆಗಲಿಲ್ಲ? ಕಾಂಗ್ರೆಸ್ ಇಷ್ಟು ಆಳವಳಿಕೆ ಮಾಡಿದ್ರು ಕೂಡ ನೀವು ದಲಿತರ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ. ದಲಿತ ರಾಷ್ಟ್ರಪತಿಯನ್ನು ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ? ಯಾವ ಸಂದರ್ಭದಲ್ಲಿ ಆದರೂ ಉತ್ತರ ಕೊಡಬೇಕಲ್ಲ. ಯಾವ ಕಾರಣಕ್ಕೋಸ್ಕರ? ಅವರು ದಲಿತರು ಅನ್ನೋದಕ್ಕೋಸ್ಕರನ? ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕಾಂಗ್ರೆಸ್ ಯಾಕೆ ಕೊಡಲಿಲ್ಲ? ಅವರನ್ನು ಸೋಲಿಸಿದಂಥವ್ರಿಗೆ ಮೊದಲು ಪದ್ಮಭೂಷಣ ಯಾಕೆ ಪ್ರಶಸ್ತಿಯನ್ನು ಕೊಟ್ರಿ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡಬೇಕಲ್ಲ ಸರ್. ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಯಾಕೆ? ಅಂಬೇಡ್ಕರ್ ಅವ್ರನ್ನ ಮಂತ್ರಿ ಸ್ಥಾನದಿಂದ ಆಚೆ ಹೋಗೋ ರೀತಿಯಲ್ಲಿ ಮಾಡಿದ್ಯಾಕೆ? ಅವತ್ತೇನು ಮಾತನಾಡಿದ್ರು ಸದನದಲ್ಲಿ? ಆ ವಿಚಾರ ಮುಚ್ಚಿಟ್ಟಿದ್ಯಾಕೆ? ಅವರ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ಭವನದಿಂದ ಹೋಗಿದ್ದೆಲ್ಲಿಗೆ? ಇವೆಲ್ಲ ಉತ್ತರ ನೀವು ಕೊಡಬೇಕಲ್ಲ ಸರ್. ಆಮೇಲೆ ನೀವು ಕೇಳಿದ್ದು ಕರೆಕ್ಟ್ ಆಗಿದೆ, ಅದಕ್ಕೆ BJP ಉತ್ತರ ಕೊಡ್ತಾರೆ. ವಿಧಾನಸೌಧದಲ್ಲಿರೋ ನಾಯಿಗಳ ರಕ್ಷಣೆ ಸಂಬಂಧ ಸರ್ಕಾರಕ್ಕೆ ವಿವರದ ಮಾಹಿತಿಯನ್ನು ರವಾನೆ ಮಾಡಿದ್ದೀವಿ. ಸರ್ಕಾರ ನಮಗೆ ಅನುಮತಿ ಕೊಟ್ಟರೆ ನಾಯಿಗಳಿಗೆ ಪ್ರತ್ಯೇಕ ನಿರ್ವಹಣೆ ಮಾಡೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಸ್ಪೀಕರ್ ಖಾದರ್ ತಿಳಿಸಿದ್ದಾರೆ. ಹೌದಾ? ಅದು ಬೇರೆ ವ್ಯವಸ್ಥೆ ನಾಯಿಗಲ್ಲಿ. ವಿಧಾನಸೌಧದಲ್ಲಿ 53 ನಾಯಿಗಿದ್ದಾವಂತೆ. ಯಾರು? ನಿಜವಾದ ನಾಯಿನ? ಓಕೆ. ನಾಯಿಗಳು ವಿಧಾನಸೌಧ ಒಳಗೆ ಬಾರದಂತೆ ತಡೆಯೋಕೆ ಗೇಟ್ ವ್ಯವಸ್ಥೆ ಇಲ್ಲ. ಶಾಸಕರು ವಾಕಿಂಗ್ ಮಾಡಬೇಕಾದ್ರೆ ಜನರು ವಿಸಿಟ್ ಮಾಡಿದಾಗ ತೊಂದರೆ ಆಗ್ತಾ ಇದೆ. ಹೀಗಾಗಿ ನಾವು ಅವುಗಳ ರಕ್ಷಣೆಗೆ ಶೆಡ್ ನಿರ್ಮಾಣ ಮಾಡೋ ಪ್ಲಾನ್ ಎಲ್ಲ ಮಾಡಿದ್ದೀವಿ. NGOಗೆ ಕೊಟ್ಟು ಇವುಗಳಲ್ಲಿ ಸಾಕು ವ್ಯವಸ್ಥೆ ಮಾಡೋ ತೀರ್ಮಾನ ಚರ್ಚೆ ಆಗಿದೆ ಅಂತಿದ್ದಾರೆ. ಅವುಗಳಿಗೂ ಭಾಗ್ಯನ ಈಗ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹೆಬ್ಬರಿ ಗ್ರಾಮದಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ ಹಂದಿ ಜ್ವರ ದೃಢವಾಗಿದೆ. ಗ್ರಾಮದ ವೆಂಕಟರೆಡ್ಡಿ ಎಂಬುವರ ಹಂದಿ ಫಾರ್ಮ್ನಲ್ಲಿ ಆಗಸ್ಟ್ 14ರಿಂದಲೇ ಮಾರಕ ವೈರಸ್ ಪತ್ತೆಯಾಗಿತ್ತು. ಹಂದಿಗಳು ಸಾವನ್ನಪ್ಪಿದ್ವು. ಸತ್ತ ಹಂದಿಗಳ ಮಾದರಿ ಲ್ಯಾಬ್ ಇಲಾಖೆ ಪರೀಕ್ಷೆಗೆ ಒಳಪಡಿಸಿದಾಗ ಹಂದಿ ಜ್ವರ ಇರೋದು ದೃಢವಾಗಿದೆ. ಅಷ್ಟರಲ್ಲೇ 100ಕ್ಕೂ ಹೆಚ್ಚು ಹಂದಿಗಳು ಸಾವನ್ನಪ್ಪಿದ್ದು ಸತ್ತ ಹಂದಿಗಳನ್ನು ಕೆರೆಗೆ ಬಿಸಾಡಿದ್ರು. ವೆರಿ ಡೇಂಜರ್, ಹಂಗೆ ಮಾಡಬಾರ್ದು. ಹೀಗಾಗಿ ಕೆರೆಯಲ್ಲಿ ಎಲ್ಲೆಂದರಲ್ಲಿ ಸತ್ತ ಹಂದಿಗಳ ಕಳೆಬರ ತೇಲಾಡ್ತಾ ಇದೆ. ಇನ್ನು 57 ಹಂದಿಗಳ ಸಾಮೂಹಿಕ ಹತ್ಯೆಯನ್ನು ಮಾಡಿದಾರಂತೆ.
ಇನ್ನು ಉದ್ಯಮಿ ಮೋಹನ್ ದಾಸ್ ಪೈ ಮತ್ತೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಓಕೆ, ಕರ್ನಾಟಕಕ್ಕೆ ಕೈತಪ್ಪಿದ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದರಂತೆ. ಗುಜರಾತ್ನಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಉದ್ಘಾಟನೆ ವಿಡಿಯೋ ಶೇರ್ ಮಾಡಿ ಕಾಂಗ್ರೆಸ್, ಈ ಇಂಡಸ್ಟ್ರಿ ಸಿದ್ದರಾಮಯ್ಯನವರೇ ಕರ್ನಾಟಕದ ಕೈತಪ್ಪುವಂತೆ ಮಾಡಿದ್ದಕ್ಕೆ ಅಂತ ವ್ಯಂಗ್ಯವಾಡಿದ್ದಾರೆ. ನಿಮ್ಮ ಕೆಲ ಪಾಲಿಸಿಗಳಿಂದ ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಕರ್ನಾಟಕಕ್ಕೆ ಸಿಗದಂತೆ ಮಾಡಿದ್ರು, ರಾಜ್ಯಕ್ಕಾದ ನಷ್ಟ ಹಾಗೂ ದುಃಖದ ವಿಚಾರವಿದು ಅಂತ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮತ್ತೆ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಹುಬ್ಬಳ್ಳಿಯ ವಿವಾದಿತ ಈದ್ಗಾ ಮೈದಾನವನ್ನು ಇನ್ನು ಮುಂದೆ ರಾಣಿ ಚೆನ್ನಮ್ಮ ಮೈದಾನ ಅಂತ ಮರುನಾಮಕರಣ ಮಾಡಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಠರಾವ್ ಪಾಸ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಈ ಹಿಂದೆನೇ ಆಗಿತ್ತು, 25/8/22 ಇವತ್ತು ಗಣೇಶ ವಿಸರ್ಜನೆ ವೇಳೆ ಉಪಮೇಯರ್ ಸಂತೋಷ್ ಚೌಹಾಣ್ ಅವರು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಅಕ್ರಮವಾಗಿ ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ದ ಪ್ರಕರಣದಲ್ಲಿ ಅಧಿಕಾರಿಗಳ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗ ಗೊತ್ತಾಯ್ತಾ ಸರ್ಕಾರಕ್ಕೆ? ಸರ್ಕಾರಿ ಗೋದಾಮಿನಲ್ಲಿ ಪತ್ತೆಯಾದ ಖಾಲಿ ಚೀಲಗಳನ್ನು ಆಧರಿಸಿ ಉಮಾಶಂಕರ್ ರೈಸ್ ಮಿಲ್ ಮಾಲೀಕ, ಮ್ಯಾನೇಜರ್, ಲಾರಿ ಮಾಲೀಕರನ್ನ ಕೇಸ್ ದಾಖಲು ಮಾಡಿದ್ದಾರೆ ಅವರ ಮೇಲೆ. ಆದರೆ ರೈಸ್ ಮಿಲ್ ಮಾಲೀಕರ ಹೆಸರನ್ನು ಎಫ್ಐಆರ್ನಲ್ಲಿ ದಾಖಲಿಸದೆ ರೈಸ್ ಮಿಲ್ ಮಾಲೀಕರ ರಕ್ಷಣೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಮುಂದಾದ್ರ ಅನ್ನೋ ಅನುಮಾನ ಮೂಡಿದೆ. ಹಾಕದೇ ಇದ್ರೆ ಹೋರಾಟ ಮಾಡ್ರಿ, ಧರ್ಮಸ್ಥಳ ಚಲೋ ಅಲ್ಲ, ಗಂಗಾವತಿ ಚಲೋ ಮಾಡ್ರಿ. ಇಲ್ಲಿ ಕೊಡುವಂಥ ಅಕ್ಕಿ ಕರೆಕ್ಟಾಗಿ ಕೊಡೋದಿಲ್ಲ, ಬಿಡೋದಿಲ್ಲ, ಕೇಂದ್ರದಿಂದ ಬರಲಿಲ್ಲ, ನಮ್ಗೆ ಕೊಡೋಕ್ಕಾಗ್ತಿಲ್ಲ, ದುಡ್ಡು ಕೊಡೋದಿಲ್ಲ, ಅಕ್ಕಿನೂ ಕೊಡೋದಿಲ್ಲ. ಇಲ್ಲಿ ನೋಡಿದ್ರೆ ಫಾರಿನ್ಗೆ ರಫ್ತು ಮಾಡೋದಂತೆ, ಮಾನಮರ್ಯಾದೆ ಇಲ್ಲ, ಸಸ್ಪೆಂಡ್ ಮಾಡ್ತಾರಂತೆ. ಈಗ ಅವ್ರನ್ನ ಮಾಡಿದಾರಂತೆ ಕಿರಿಯ ಸಹಾಯಕ ಅಧಿಕಾರಿಯನ್ನು. ಎಫ್ಐಆರ್ ಹಾಕಬೇಕು ಮಾಲೀಕರ ಹೆಸರನ್ನು. ಇನ್ನು ರಾಜ್ಯದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸೋಗಿದೆ. ಕಲಬುರಗಿ ಜಿಲ್ಲೆ ನಿರಂತರ ಮಳೆಗೆ ಅಫ್ಜಲ್ಪುರದ ಹಲವೆಡೆ ಸೇತುವೆಗಳು ಜಲಾವೃತವಾಗಿವೆ. ಮಣ್ಣೂರ ಅಫ್ಜಲ್ಪುರ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ನಿರಂತರ ಮಳೆಗೆ ಅಫ್ಜಲ್ಪುರದ ಸಿದನೂರು ಗ್ರಾಮದಲ್ಲಿ ಮಣ್ಣಿನ ಗೋಡೆ ಕುಸಿದಿದೆ. ತಾಲೂಕಿನ ಬಿರಾಳ ಗ್ರಾಮದ ಹಳ್ಳ ತುಂಬಿ ಹರಿದು ರೈತರ ಜಮೀನಿಗೆ ನೀರು ನುಗ್ಗಿದೆ. ರಾಯಚೂರಿನ ಭೂಪುರ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿದ್ದಾರೆ. ಹಲವಾರು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಉತ್ತರಾಖಂಡ್ನ ರುದ್ರಪ್ರಯಾಗ್ ಮತ್ತು ಚಮೋಲಿ ಜಿಲ್ಲೆಗಳಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ದೇವಲ್ನ ಮೊಪಾಟ ಪ್ರದೇಶದಲ್ಲಿ ಇಬ್ಬರು ನಾಪತ್ತೆಯಾಗಿದ್ದರಂತೆ. ಹಲವು ಕಡೆಯಲ್ಲಿ ಹಲವು ಪರಿಸ್ಥಿತಿ ನಿರ್ಮಾಣವಾಗಿದೆ. ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಅಲಕನಂದ, ಮಂದಾಕಿನಿ ನದಿಗಳ ಸಿಕ್ಕಾಪಟ್ಟೆ ರುದ್ರ ನರ್ತನ ಇದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ರುದ್ರಪ್ರಯಾಗದಲ್ಲಿಲ್ಲ ಈಗೊಂದಿಷ್ಟು ಜಿಲ್ಲೆಗಳಾದ್ಯಂತ ಶಾಲೆಗಳಿಗೆಲ್ಲ ರಜೆ ಘೋಷಣೆ ಮಾಡಿದ್ದಾರೆ. ಆ ಕಡೆಗೆಲ್ಲ ಹೋಗಬೇಡಿ, ಹರಿದ್ವಾರ, ಋಷಿಕೇಶ್ ಈ ಸಂದರ್ಭದಲ್ಲಿಲ್ಲ. ಅಲಕನಂದ ನದಿಯ ಪ್ರವಾಹದಿಂದ ಬದ್ರಿನಾಥ್ ಹೆದ್ದಾರಿ ಕೂಡ ಬಂದ್ ಆಗಿದೆ ಅಂತೆ. ಸೇನೆ ಹೆಲಿಕಾಪ್ಟರ್ಗಳನ್ನು ಬಳಸಲಾಗ್ತಾ ಇದೆ. 2 ದಿನ ಪ್ರವಾಸ ಕೈಗೊಂಡಿರ್ತಕ್ಕಂಥ ಪ್ರಧಾನಿ ಮೋದಿಗೆ ಜಪಾನ್ನ ಟೋಕಿಯೋದಲ್ಲಿ ಭವ್ಯ ಸ್ವಾಗತ ಸಿಕ್ಕಿದೆ. ಗಾಯತ್ರಿ ಮಂತ್ರ ಪಠಿಸುತ್ತಾ ಜಪಾನ್ ಜನ ಸ್ವಾಗತ ನೀಡಿದ್ದಾರೆ. ಇನ್ನು ಜಪಾನ್ನಲ್ಲಿ ಪ್ರಧಾನಿ ಶಿಗೇರು ಇಶಿಬಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಭಾರತದಲ್ಲಿ ಹೂಡಿಕೆ ಮಾಡಿ ವಿಶ್ವದ ಬೆಳವಣಿಗೆಯ ಭಾಗವಾಗುವಂತೆ ಮೋದಿ ಉದ್ಯಮಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಟೋಕಿಯೋದಲ್ಲಿ ಮೋದಿಗೆ ಶೋರಿಂಜಾನ್ ದಾರುಮಾ ಜಿ ದೇವಾಲಯದಿಂದ ದಾರುಮಾ ಗೊಂಬೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನ ಜೈರಾಮ್ ರಮೇಶ್ ಪ್ರಧಾನಿ ಮೋದಿ ಅವರು ಹಿಂಸಾಚಾರ ಪೀಡಿತ ಮಣಿಪುರ ನಿರ್ಲಕ್ಷಿಸಿದ್ದಾರೆ, ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ, ಜಪಾನ್ಗೆ ಹೋಗಿದ್ದಾರೆ ಅಂತ ಅದೊಂದು ಇಟ್ಕೊಂಡು ಯಾವಾಗಲೂ ಅವ್ರು ಎಲ್ಲಿಗೋದ್ರು ಅಲ್ಲಿಗೋದ್ರು ಮಣಿಪುರಕ್ಕೆ ಬರಲಿಲ್ಲ ಅಂತ ಒಂದಷ್ಟು ಮಾತು ಇವರು.